ತಿನ್ನೋಕ್ಕಾಗೋದು ಗಾಯ್ಸ್. ಇಲ್ಲಿ ಯಾವ್ದು ಮಾಡೇನಂದರೆ ಒಂದು ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಗಾಯ್ಸ್, ನಾನು ಇವಾಗ ಎಲ್ಲಿ ಬಂದೀನಿ ಅಂದರೆ ಕೋರಮಂಗಲ ಸ್ಟ್ರೀಟಿಗೆ ಬಂದೀನಿ. ಫುಲ್ ಟ್ರಾಫಿಕ್ ಅಂತೂ ಫುಲ್ ಜಾಸ್ತಿ ಅದ ಇಲ್ಲಿ ಪೆಟ್ರೋಲ್ ಬಂಕ್ ನೋಡ್ರಿ ಹೆಂಗೈತೆ, ಫುಲ್ ಮಸ್ತ್ ಅದ. ನಮ್ಮದಲ್ಲಿ ಇಷ್ಟು ದೊಡ್ಡದು ಪೆಟ್ರೋಲ್ ಬಂಕ್ ಮತ್ತು ಫುಲ್ ನೀಟ್ ಐತೆ ಇಲ್ಲಿ. ನಾನು ಕೋರಮಂಗಲ ಏರಿಯಾ ಒಳಗೆ ತಿರ್ಗಾಡಕತ್ತೀನಿ. ಇದು ಯಾವುದೋ ಕೋರಮಂಗಲ ಏರಿಯಾದಾಗ ಬಂದೀನಿ. ಗಾಯ್ಸ್, ಇದೆಲ್ಲ ಕೋರಮಂಗಲ ಕ್ಲಬ್ ರೋಡ್. ಹಿಂಗೆ ಹೋದರೆ ಕ್ಲಬ್ಸ್ ಎಲ್ಲ ಬರ್ತಾವೆ. ಲೈಟ್ಗಳೆಲ್ಲ ಫುಲ್ ಮಸ್ತ್ ಹಾಕ್ಯಾರ ಗಾಯ್ಸ್. ಇಲ್ಲಿ ಈ ಏರಿಯಾದಾಗ ಲೈಟ್ಸ್ ಎಲ್ಲ ಫುಲ್ ಚೆನ್ನಾಗಿ ಹಾಕ್ಯಾರ. ಇಲ್ಲಿ ಒಂದು ಸ್ವೀಟ್ ಶಾಪ್. ನಾನು ಇದ್ದಿದ್ದ ಏರಿಯಾದಾಗ ಸ್ವೀಟ್ ಶಾಪ್ಗಳೇ ಇಲ್ಲ, ಮತ್ತು ದೂರ ಹೋಗ್ಬೇಕು ಸ್ವೀಟ್ ಶಾಪ್ ಬೇಕಂದರೆ. ಓಕೆ ಗಾಯ್ಸ್, ಇವಾಗ ಆ ಏರಿಯಾಲಿಂದ ಅಲ್ಲೊಂದು ಇನ್ನೊಂದು ಯಾವುದೋ ಏರಿಯಾ ಕಾಣಿಸಕತ್ತದ, ಅಲ್ಲಿ ಹೋಗ್ಬೇಕು ಗಾಯ್ಸ್. ಅಲ್ಲಿಗೆ ಹೋಗ್ಕತ್ತೀನಿ. ಫುಲ್ ಏನೋ ಲೈಟಿಂಗ್ಸ್ ಎಲ್ಲ ಹಾಕ್ಯಾರ, ಯಾಕೆ ಹಾಕ್ಯಾರ ಗೊತ್ತಿಲ್ಲ ಗೈಸ್. ಈ ಪ್ಲೇಸಿಗೆ ಮೊದಲು ನಾನು ಒಂದು ಟೈಮ್ ಬಂದೀನಿ, ಇದು ನಂದು ಸೆಕೆಂಡ್ ಟೈಮ್ ಗೈಸ್. ಅವಾಗ ನಮ್ಮ ಮಾಮ ಇಲ್ಲೇ ಇರ್ತಿದ್ದ, ಇದೇ ಜಾಗದಾಗ ಇರ್ತಿದ್ದ. ಅವಾಗ ಬರ್ತಿದ್ವಿ ನಾವು. ಅವಾಗ ಇವೆಲ್ಲ ಚಲೋ ಇದ್ದವು ಗೈಸ್. ಇವಾಗೆಲ್ಲ ಇದು ಮಾಡಕತ್ತಾರ. ಇಲ್ಲಿ RCB ಹಾಕ್ಯಾರ ನೋಡ್ರಿ ಗೈಸ್. RCB ಮತ್ತು ಫುಟ್ಬಾಲ್ದು ಬಂದಿತ್ತು. ಓಟ್ ಟೈಮ್ ಬಂದಾಗ ಇವೆಲ್ಲ ಫುಲ್ ಚಲೋನೇ ಇದು, ಇದೆಲ್ಲ ರಿಪೇರಿ ಮಾಡಕತ್ತಾರ. ಫುಲ್ ಸೆಕೆಂಡಿಗೆ ಫುಲ್ ಕ್ಲೈಮೇಟ್ ಚೇಂಜ್ ಆಗ್ತದ. ಒಂದು ಟೈಮ್ ಬಿಸಿಲು ಬೀಳ್ತದ, ಒಂದು ಟೈಮ್ ನೋಡಿದರೆ ಫುಲ್ಲು ಸಾಯಂಕಾಲ ಆದಂಗೆ ಆಗ್ತದೆ. ಇವತ್ತು ಟೈಮ್ ನೋಡಿದರೆ 5:30 ಆಗ್ಯದ. ಯಾವುದೋ ಆ್ಯಡ್ ಶೂಟ್ ಮಾಡಕತ್ತಾರ ಗಾಯ್ಸ್. ಸ್ಟಾರ್ಟ್ ಮಾಡ್ಯಾರ, ಅಲ್ಲಿ ರೆಕಾರ್ಡ್ ಮಾಡಕತ್ತಾರ. ಯಾವುದೋ ಒಂದು ಬ್ರ್ಯಾಂಡ್ದು. ಸಾಯಂಕಾಲ ಆದ್ರೆ ಮತ್ತೆ ಟ್ರಾಫಿಕ್ ಕಮ್ಮಿ ಆಗವಲ್ತು. ಈ ಗಾಡಿಗಳು ಬರಕತ್ತಾವ ನಿಮಗೆ ಅವಾಗ ಗೈಸ್. 1 ನಿಮಿಷ ಲೇಟ್ ಆದರೆ ಆಯಿತು, ಸಿಗ್ನಲ್ ಕೊಡಕತ್ತಾವ. ಗೈಸ್, ನನಗೆ ಇವಾಗ ಹಸುವಾಗ್ತದ. ನಾನು ಒಂದು ಯಾವುದೋ ರೆಸ್ಟೋರೆಂಟ್ ನೋಡಕತ್ತೀನಿ. ಇಲ್ಲಿ ಮತ್ತೆ ಅವ ಮತ್ತು ಈ ಕಡೆ ಮತ್ತೆ ಅವ. ನೋಡ್ಬೇಕು ಯಾವ್ದು ಚಲೋ ಅನಿಸ್ತದೆ ಅಲ್ಲಿಗೆ ಹೋಗ್ಬೇಕು. ಏರಿಯಾ ನನಗೆ ಫುಲ್ ಕನ್ಫ್ಯೂಸ್ ಮಾಡಕತ್ತದ ಗೈಸ್. ಇವಾಗಾದರೂ ಒಂದು ಸ್ವೀಟ್ ಶಾಪ್ ನೋಡಿದ್ವಿ, ಇವಾಗ ಅದು ಮತ್ತೆ ಸಿಗೋವಲ್ತು. ಹಂಗೆ ನೋಡಕತ್ತೀನಿ ಗೈಸ್, ಎಲ್ಲಾದರೂ ಸಿಗ್ತದೇನೋ, ಅದು ಮತ್ತೆ ಸಿಗೋಲ್ತಾ. ಇಲ್ಲೊಂದು ಐತೆ ಗೈಸ್, ಅಲ್ಲಿ ಸ್ವೀಟ್ಸ್ ಗೈಸ್. ಇವಾಗ ನಾನು ಸ್ವೀಟ್ ಶಾಪ್ಗೆ ಹೋಗ್ಕತ್ತೀನಿ, ಏನಾದರೂ ತಿನ್ನೋಕೆ ಗೈಸ್. ಸ್ವೀಟ್ ಶಾಪಾಗೆ ಎಂಟ್ರಿ ಹಾಕ್ಕತ್ತೀನಿ. ದಿಸ್ ಇಸ್ ಅ ಸ್ವೀಟ್ ಶಾಪ್. ಇಲ್ಲಿ ಮತ್ತೆ ಯಾವ ಸ್ವೀಟ್ಸ್. ಇದು ಇವ್ರದ್ದು ಮೆನು ಗೈಸ್. ಪ್ರೈಸಸ್ ಮಾತ್ರ ಫುಲ್ ಹೆವಿ ಪ್ರೈಸ್ ಅವ. ಯಾವ್ದು ಇಷ್ಟ ಆಗ್ತದೆ ಇವಾಗ ಅದೇ ಟ್ರೈ ಮಾಡ್ತೀನಿ ಗೈಸ್. ಇಲ್ಲಿ ಬೇರೆ ರಸ್ಮಲಾಯಿಗಳವ, ಬಟ್ ಇವಾಗ ನೋಡ್ತೀನಿ ನನಗೆ ಯಾವ್ದು ರಸ್ಮಲಾಯಿ ಇಷ್ಟ ಆಗ್ತದೆ ತೊಗೊತೀನಿ ಗೈಸ್. ನಾನು ಇವಾಗ ಏನೇನು ತೊಗೊಂತೀನಿ ಅಂದರೆ, ಒಂದು ಡೋಕ್ಲಾ, ಒಂದು ರಸ್ಮಲಾಯಿ ಮತ್ತು ಒಂದು ಕಾಜು ಕತ್ರಿ. ಇಲ್ಲೇ ಟ್ರೈ ಮಾಡ್ಬೇಕಂತ ತೊಗೊಂಡಿನಿ. ನಾನು ಜಸ್ಟ್ ಬಿಲ್ ಕೊಟ್ಟಿನಿ, ಅವರು ಬೈ ಮಿಸ್ಟೇಕಾಗಿ ಪ್ಯಾಕ್ ಮಾಡಕತ್ತಾರೆ. ನಾನು ನೋಡಿದರೆ ಇಲ್ಲೇ ಟ್ರೈ ಮಾಡಬೇಕು. ಡೋಕ್ಲಾ ಟ್ರೈ ಮಾಡಕತ್ತೀನಿ. ಡೋಕ್ಲಾ ನಾನು ಸ್ವೀಟ್ ಅಂತಾನೆ ಪಟ್ಟಿದ್ದು. ಹೆಂಗೈತಂದರೆ ಸಮೋಸೆ ದಪ್ಪ ಐತೆ, ಡೋಕ್ಲಾ ಜೊತೆ ಚಟ್ನಿ. ಇದೆ ಸದಾಗಾಯ್ತು. ಡೋಕ್ಲಾ ತಿನ್ನೋಕ್ಕಾಗೋದು ಜಾಸ್ತಿ ಕೊಡ್ತಾರೆ. 2 ಪೀಸ್ ಬಂದವ, ಒಂದೇ ಪೀಸ್ ತಿಂದೆ. ಇನ್ನು ಜಸ್ಟ್ ಟ್ರೈ ಮಾಡೋಕ್ಕೋಸ್ಕರ ತೊಗೊಂಡಿದ್ದೆ. ಡೋಕ್ಲಾ ತಿನ್ನೋಕ್ಕಾಗೋದು. ಇವಾಗ ರಸ್ಮಲಾಯಿ ಟ್ರೈ ಮಾಡಿ. ರಸ್ಮಲಾಯಿ ಮಾತ್ರ ಫುಲ್ಲು ಟೇಸ್ಟ್ ಮಾತ್ರ ಫುಲ್ ಮಸ್ತ್ ಆಗ. ರಸ್ಮಲಾಯಿ ಫುಲ್ ಸಾಫ್ಟ್ ಆಗ. ಡೋಕ್ಲಿದೆ ಸ್ವಲ್ಪ ಕ್ರಿಸ್ಪಿ ಫುಲ್ಲು. ಇದು ರಸಮಲೈ ಮತ್ತು
ಕಾಜು ಕತ್ರಿ 2 ಸ್ವೀಟ್ ಮತ್ತು ಡೋಕ್ಲಾ ಅಂದರೆ ಅದು ಸಮೋಸ ಥರ. ಗೈಸ್ ಎಲ್ಲ ತಿಂದೆ ಟ್ರೈ ಮಾಡಿದೆ, ಆಯಿತು ಸಾಕಾಯಿತು. ಟೇಸ್ಟ್ ಮಾತ್ರ ಫುಲ್ ಮಸ್ತಿತ್ತು, ಟ್ರೈ ಮಾಡಿದೆ. ಇದು ಚೆನ್ನಾಗಲ್ಲ, ನೀವು ಮತ್ತೆ ಬಂದು ಟ್ರೈ ಮಾಡಿರಿ. ಇದು ಸ್ವೀಟ್ ಶಾಪ್ ಗೈಸ್, ಟೇಸ್ಟ್ ಎಲ್ಲ ಫುಲ್ ಮಸ್ತಿತ್ತು. ಇದೇ ಸ್ವೀಟ್ ಶಾಪ್ ಅವ್ರದ್ದು, ಯಾವುದು ಇಂಡಿಯನ್ ಸ್ವೀಟ್ ಹೌಸ್ ಅಂತ. ಫುಲ್ ಮಸ್ತಿತ್ತು, ನೋಡ್ಬೋದು. ಬಾಟಲನ್ನು ಕೊಟ್ಟರು, ನಾನೇ ತೊಗೊಂಡೆ ಬಾಟಲ್. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಮತ್ತೆ ನೆಕ್ಸ್ಟ್ ವೀಡಿಯೋದಾಗ ಸಿಗಮ್ಮ. ಥ್ಯಾಂಕ್ಸ್ ಫಾರ್ ವಾಚಿಂಗ್.